ಹೊಸಹಳ್ಳಿಯ ಹಾಲು ಉತ್ಪಾದಕರ ಸಹಕಾರ ಸಂಘದ ಚುನಾವಣೆಗೆ ಸಂಬಂಧಿಸಿದಂತೆ ಚುನಾವಣಾ ಪ್ರಕ್ರಿಯೆಯಲ್ಲಿ ಗಂಭೀರ ಅಕ್ರಮಗಳು ಮತ್ತು ಭ್ರಷ್ಟಾಚಾರ ನಡೆದಿದ್ದು ಸದ್ಯ ಸಂಘದ ಚುನಾವಣೆಯನ್ನು ಬಹಿಷ್ಕರಿಸಿದ್ದೇವೆಂದು ಸಂಘದ ಕಿರಣ್ ತಿಳಿಸಿದ್ದಾರೆ. ಹಾಸನದಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಚನ್ನರಾಯಪಟ್ಟಣ ತಾಲೂಕಿನ ಶ್ರವಣಬೆಳಗೊಳ ಹೋಬಳಿಯ ಹೊಸಹಳ್ಳಿಯಲ್ಲಿ 2025ನೇ ಜನವರಿ 16ರಂದು ನಡೆದಿದ್ದ ಚುನಾವಣೆಯ ಪ್ರಕ್ರಿಯೆಯನ್ನು ಚುನಾವಣಾಧಿಕಾರಿಯಾಗಿ ವಾಸಿಂ ಶರೀಫ್ ನಡೆಸಲು ಮುಂದಾಗಿದ್ದರು. ಈ ಸಂದರ್ಭದಲ್ಲಿ ಸದಸ್ಯರು ಷೇರುದಾರರ ಪಟ್ಟಿಯ ಪುಸ್ತಕವನ್ನು ಅವರ ಬಳಿ ಕೇಳಿದಾಗ ಅದನ್ನು ಒದಗಿಸಲು ಅಧಿಕಾರಿಗಳು ವಿಫಲರಾದರು. ಇದರಿಂದಾಗಿ ಚುನಾವಣೆಯನ್ನು ಮುಂದೂಡಲಾಗಿತ್ತು. ನಂತರ ಇವರನ್ನು 6 ತಿಂಗಳ ಅವಧಿಗೆ ಸಂಘದ ಆಡಳಿತಾಧಿಕಾರಿಯಾಗಿ ನೇಮಕ ಮಾಡಲಾಗಿತ್ತು. ಆದರೆ ಈ ಅವಧಿಯಲ್ಲಿ ಅನೇಕ ಬಾರಿ ಎಆರ್, ಡಿಆರ್, ಸಿಡಿಒ ಹಾಗೂ ಡೈರಿ ಕಾರ್ಯದರ್ಶಿಗಳಿಗೆ ಆರ್ಟಿಐ ಮೂಲಕ ಮಾಹಿತಿ ಕೇಳಿದರೂ ಸಹ ಷೇರುದಾರರ ಪುಸ್ತಕವನ್ನು ಒದಗಿಸಲಾಗಿಲ್ಲ. ಈ ಹಿನ್ನೆಲೆಯಲ್ಲಿ ಸಂಘದ ಸದಸ್ಯರು ಕರ್ನಾಟಕ ಲೋಕಾಯುಕ್ತಕ್ಕೆ ದೂರನ್ನು ಸಹ ನೀಡಲಾಗಿದೆ ಎಂದ ಅವರು, ಇದೀಗ ಡಿಸೆಂಬರ್ 28ರಂದು ಮತ್ತೆ ಚುನಾವಣೆಯನ್ನು ಘೋಷಣೆ ಮಾಡಲಾಗಿದೆ. ಈ ಸಂದರ್ಭದಲ್ಲಿಯೂ ಷೇರುದಾರರ ಪುಸ್ತಕ ಹಾಗೂ ಕರಡು ಮತದಾರರ ಪಟ್ಟಿಯನ್ನು ಕೇಳಿದಾಗ ರಿಟರ್ನಿಂಗ್ ಆಫೀಸರ್ ವಿಜಯೇಂದ್ರ ಅವರು ಅವುಗಳನ್ನು ಒದಗಿಸಲು ವಿಫಲರಾಗಿದ್ದಾರೆ. ಅಧಿಕಾರಿಗಳು ಪರಸ್ಪರ ಶಾಮೀಲಾಗಿ ಸಂಘದಲ್ಲಿ ಲಕ್ಷಾಂತರ ರೂಪಾಯಿಗಳ ಭ್ರಷ್ಟಾಚಾರ ನಡೆಸಿದ್ದಾರೆ ಎಂಬ ಗಂಭೀರ ಆರೋಪಗಳು ಕೇಳಿಬಂದಿವೆ. ಹಾಲು ಪೂರೈಸುತ್ತಿರುವ ರೈತರಿಗೆ ಅನ್ಯಾಯವಾಗಿದ್ದು ಚುನಾವಣೆಯನ್ನು ಬಹಿಷ್ಕರಿಸಿದ್ದೇವೆ ಹಾಗೂ ಇದಕ್ಕೆ ಜಿಲ್ಲಾಧಿಕಾರಿಯವರು ಸಹ ಮಧ್ಯಪ್ರವೇಶಿಸಿ ಚುನಾವಣೆಯನ್ನು ರದ್ದುಪಡಿಸಬೇಕೆಂದು ಆಗ್ರಹಿಸಿದರು. ಚುನಾವಣೆ ಘೋಷಣೆ ಆಗಿರೋದಿಲ್ಲ. ಅದು 2016/1/2025ನೇ ತಾರೀಕು ಮೊದಲನೇ ಸಾರಿ ಹೊಸಳ್ಳಿ ಗ್ರಾಮದಲ್ಲಿ ಚುನಾವಣೆ ಘೋಷಣೆ ಮಾಡ್ತಾರೆ ಸರ್. ಆ ಸಮಯದಲ್ಲಿ ಹಾಲಾಗ್ತಿದ್ದಂಥ ನಾವುಗಳೆಲ್ಲ ಏನು ಮಾಡಿದ್ವು, ಚುನಾವಣೆ ಶೇರ್ ಪುಸ್ತಕ ಕೊಡಿ, ಚುನಾವಣೆ ಲೆಕ್ಚರ್ ಕೊಡಿ, ಕರಡು ಮತದಾರರ ಪಟ್ಟಿ ಕೇಳಿದಾಗ ಅವರು ಯಾವುದೂ ಇಲ್ಲ ಅಂತ ಹೇಳಿದಾಗ ಆ ಚುನಾವಣೆನ ಮುಂದೂಡಿರ್ತಾರೆ. ಈ ಸಂಬಂಧ ನಾವು ಎಆರ್ಗೆ ಮತ್ತು ಡಿಆರು ಮತ್ತು ಚುನಾವಣಾ ಅಧಿಕಾರಿಯವರಿಗೆ, ಕಾರ್ಯದರ್ಶಿಯವರಿಗೆ RTI ಮುಖಾಂತರ ಮಾಹಿತಿ ಕೇಳಿರ್ತೀವಿ. ಆದರೂ ಸಹ ಅವ್ರು ಯಾರೂ ನಮಗೆ ಮಾಹಿತಿನ ಕೊಟ್ಟಿರೋದಿಲ್ಲ ಸರ್. ಅದಕ್ಕೆ ಸಂಬಂಧಪಟ್ಟಂಗೆ RTIಲಿ ಹಾಕಿರೋಂಥ ಕಾಪಿಗಳೆಲ್ಲ ಕೊಟ್ಟಿದ್ದೀವಿ ಸರ್. ಇಲ್ಲಿ ಮೆನ್ಷನ್ ಮಾಡಿದ್ದೀವಿ ಸರ್. ಇಲ್ಲಿ AR ಅವ್ರಿಗೆ, DR ಮತ್ತು CDO ಅವರಿಗೆ ಮತ್ತು ಕಾರ್ಯದರ್ಶಿ ಅವರಿಗೆ RTI ಕೊಟ್ಟಿರ್ತೀವಿ ನಾವು. ಆದರೂ ಸಹ ಅವ್ರ ಹತ್ರ ಯಾವುದೇ ಮಾಹಿತಿ ಕೊಟ್ಟಿರೋದಿಲ್ಲ ಸರ್. ಈ ಸಂಬಂಧ ಅವ್ರು ಏನು ಮಾಡ್ತಾರೆ, ಚುನಾವಣೆನ ಮುಂದೂಡ್ತಾರೆ ಸರ್. ಚುನಾವಣೆ ಮುಂದೂಡಿದಾಗ ಮತ್ತೆ ಅವರು 28/12/2025 ಅಂದರೆ ಇದೇ ಡಿಸೆಂಬರ್ ತಿಂಗಳು 28ನೇ ತಾರೀಕು ಚುನಾವಣೆ ಘೋಷಣೆ ಮಾಡಿರ್ತಾರೆ. ಈ ಸಂಬಂಧ ನಾವು ಹಾಲಾಗ್ತಿದ್ದಂತ ನಾವೆಲ್ಲರೂ ಕೇಳ್ಕೊತೀವಿ. ಏನಂತ, ನಮಗೆ ಈ ಸರಿ ಕರಡು ಮತದಾರ ಪಟ್ಟಿ ಕೊಡಿ, ಶೇರ್ ಪುಸ್ತಕ ಲೆಜ್ಜರ್ ಕೊಡಿ ಅಂತ ಕೇಳಿದಾಗ ಅವರು ಈ ಸರಿನೂ ಪೂರೈಸಿರೋದಿಲ್ಲ ಸರ್. ಪೂರೈಸ್ತಲೇ ಇದೇ ಥರ ಉಡಾಫಿಯಾಗಿ ಉತ್ತರ ಕೊಡ್ತಿರ್ತಾರೆ. ಅದಕ್ಕೆ ವಿಜಯೇಂದ್ರ ಅವರು ರಿಟರ್ನಿಂಗ್ ಆಫೀಸರ್ ಆಗಿ CDO ಅವ್ರನ್ನೇ ನೇಮಕ ಮಾಡಿರ್ತಾರೆ. ಅವರು ಸಹ ಈ ಸಂಬಂಧ ಯಾವುದೇ ಉತ್ತರ ಕೊಡದೇ ಇದ್ದಾಗ ಅವ್ರೇನು ಮಾಡ್ತಾರೆ. ಸುದ್ದಿಗೋಷ್ಠಿಯಲ್ಲಿ ಧರ್ಮರಾಜು, ನಾಗಿಗೌಡ, ಶಾಂತರಾಜು, ಸುರೇಶ್, ರವಿ ಇನ್ನಿತರರು ಹಾಜರಿದ್ದರು.